ಓಂ ನಮಃ ಶಿವಾಯ. ಸ್ವಾಮಿ ಕೊರಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜಾತಕದಲ್ಲಿ ಗ್ರಹಗಳು ಈ ಸ್ಥಾನದಲ್ಲಿದ್ದರೆ ಕಾಳ ಸರ್ಪ ದೋಷ ನಿವಾರಣೆಗೆ ಪರಿಹಾರ ಏನಿದೆ ಅನ್ನೋದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಇದನ್ನು ನನ್ನ ಒಂದು ಪ್ರೀತಿಯ ವೀಕ್ಷಕೆಯಾದಂಥ ಗೀತಾ ಮಹಾದೇವ ಸ್ವಾಮಿ ಅವರು ಕೇಳಿರುವಂಥದ್ದು. ಇದರ ಬಗ್ಗೆ ನಾನು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ಇಂಥದ್ದೇ ಒಂದು ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಈ ಥರ ಕೂಡ ಪ್ರಶ್ನೆ ಕೇಳ್ಬೋದು. ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೇನೆ. ಹಾಗೆಯೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಖಂಡಿತವಾಗ್ಲೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಕಮೆಂಟ್ ಹಾಕುವಾಗ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ, ಜೊತೆಗೆ ನಿಮ್ಮ ಸಮಸ್ಯೆಯನ್ನು ಡೀಟೇಲಾಗಿ ಹಾಕಿ ಪರಿಹಾರವನ್ನು ಸೂಚಿಸ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ, ಮುಕ್ತವಾಗಿ ಹಂಚ್ಕೋಬಹುದು. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗಜ ದೇವಿದ ಆಶೀರ್ವಾದ ಇರುತ್ತೆ, ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ, ನೀವು ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಜೊತೆಗೆ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾತಕದಲ್ಲಿ ರೂಪುಗೊಳ್ಳುವ ಕೆಲವೊಂದು ದೋಷಗಳು ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ತರುವಂಥದ್ದು. ಇಂತಹ ದೋಷಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ದೋಷ ಕಾಳ ಸರ್ಪದೋಷ. ಇದು ಹೇಗೆ ರೂಪುಗೊಳ್ಳುತ್ತದೆ, ಇದರ ಪರಿಣಾಮ ಮತ್ತು ಪರಿಹಾರ ಕ್ರಮಗಳು ಏನು? ಹಾಗೆಯೇ ಗ್ರಹಗಳಿಂದ ಉಂಟಾಗುವ ದೋಷಗಳಲ್ಲಿ ಹಲವು ವಿಧಗಳು ಇವೆ. ಇವುಗಳಲ್ಲಿ ಕಾಳ ಸರ್ಪದೋಷ ಕೂಡ ಒಂದು. ಎಲ್ಲ 7 ಗ್ರಹಗಳು ರಾಹು ಮತ್ತು ಕೇತುಗಳ ನಡುವೆ ಕಂಡು ಬಂದರೆ ಅದು ಸಂಪೂರ್ಣ ಕಾಳ ಸರ್ಪದೋಷವನ್ನು ಉಂಟು ಮಾಡುವಂಥದ್ದು. ಮತ್ತು 7 ಗ್ರಹಗಳಲ್ಲಿ ಒಂದು ಅಕ್ಷದ ಹೊರಗೆ ಕಂಡು ಬಂದರೂ ಸಹ ಕಾಳ ಸರ್ಪದೋಷ ಭಾಗಶಃ ಮತ್ತು ಹಿಂದಿನಂತೆ ತೀವ್ರವಾಗಿರುವುದಿಲ್ಲ. ಕಾಳ ಸರ್ಪದೋಷದ ಕೆಲವು ಸಾಮಾನ್ಯ ಪರಿಣಾಮಗಳೆಂದರೆ, ಅದು ಏನು ಮಾಡುತ್ತೆ ಅಂದರೆ, ಕಾಳ ಸರ್ಪದೋಷ ಮನುಷ್ಯನಿಗೆ ಇದ್ದಾಗ ಅದು ಜೀವನದಲ್ಲಿ ಅನೇಕ ಅಡೆತಡೆಗಳಿಗೂ, ಶಾಂತಿಯ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಆರೋಗ್ಯ ಸಮಸ್ಯೆ ಮತ್ತು ಜೀವನವನ್ನು ಕಡಿಮೆಗೊಳಿಸುವುದು, ಬಡತನ, ಉದ್ಯೋಗ, ವ್ಯಾಪಾರದ ನಷ್ಟ, ಉದ್ವಿಗ್ನತೆ, ಆತಂಕ, ಸ್ನೇಹಿತರಿಂದ ದ್ರೋಹ, ಜಗಳಗಳು, ಕುಟುಂಬ ಮತ್ತು ಸ್ನೇಹಿತರು ಮತ್ತು ಈ ಥರ ಎಲ್ಲ ಸಮಸ್ಯೆಗಳನ್ನು ತರುವಂಥದ್ದು. ಮತ್ತು ಕುಟುಂಬ ಮತ್ತು ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಅಂಥವರಿಗೆ ಬೆಂಬಲ ಕೂಡ ಕಡಿಮೆ ಆಗಿರುತ್ತೆ. ಮತ್ತು ಕಾಳಸರ್ಪ ದೋಷದ ಪರಿಣಾಮ ಹೇಗಿರುತ್ತೆ ಅಂದರೆ, ಕಾಳಸರ್ಪ ದೋಷದ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಈ ದೋಷವು ವ್ಯಕ್ತಿಯ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದು ಅದೃಷ್ಟ ಹಾಗೂ ಜಾತಕದ ಇತರ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಜಾತಕದಲ್ಲಿ ರಾಜಯೋಗ, ಕುಂಡಲಿಯಲ್ಲಿ 2 ಅಥವಾ ಹೆಚ್ಚಿನ ಗ್ರಹಗಳ ಶುಭಸ್ಥಾನ ಉಲ್ಬಣವು ಕಾಳಸರ್ಪ ದೋಷದ ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ. ಅಂತಹ ಸಂದರ್ಭಗಳಲ್ಲಿ ಕಾಳಸರ್ಪ ದೋಷದ ಪ್ರಭಾವವು ರಾಹು ಮತ್ತು ಕೇತುಗಳ ಪೀಡಿತ ಅವಧಿಯಲ್ಲಿ ಮಾತ್ರ ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಇದನ್ನು ಗಮನಿಸಿ. ಹಾಗೆಯೇ ಇದಕ್ಕೆ ಪರಿಹಾರ ಏನು ಅಂದರೆ, ಹೆಚ್ಚಿನ ಜನರು ಕಾಳಸರ್ಪ ದೋಷಕ್ಕೆ ಎದುರುತ್ತಾರೆ. ಆದರೂ ಇದು ಗಾಬರಿಗೊಳ್ಳುವ ವಿಷಯವಲ್ಲ. ಜ್ಯೋತಿಷವು ಯಾವಾಗಲೂ ಕಾಳಸರ್ಪ ದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಲು ಕೆಲವು ಸುಲಭ ಮತ್ತು ಹೆಚ್ಚು ಪ್ರಯೋಜನಕಾರಿ ಪರಿಹಾರಗಳನ್ನು ಸೂಚಿಸುತ್ತದೆ. ಕಾಳಸರ್ಪ ದೋಷಕ್ಕೆ ಕೆಲವು ಅತ್ಯಂತ ಪರಿಣಾಮಕಾರಿ ಪರಿಹಾರಗಳು ಇಲ್ಲಿವೆ. ಅಂದರೆ ಕಾಳಸರ್ಪ ದೋಷ ನಿವಾರಣಾ ಪೂಜೆ. ಅದು ಹೇಗೆ ಅಂದರೆ, ರಾಹು ಗ್ರಹವನ್ನು ಶಮನಗೊಳಿಸಲು ಮತ್ತು ಕಾಳಸರ್ಪ ದೋಷದ ತೀವ್ರತೆಯನ್ನು ಕಡಿಮೆ ಮಾಡಲು ವಿಶೇಷ ಪೂಜೆ ಇದೆ. ಇದು ಎಲ್ಲಿ ಅಂದರೆ, ತ್ರಯಂಬಕೇಶ್ವರ ಮತ್ತು ಕಾಳಹಸ್ತಿ ದೇವಸ್ಥಾನಗಳಲ್ಲಿ ಈ ಪೂಜೆಯನ್ನು ವಿಶೇಷವಾಗಿ ನಡೆಸಲಾಗುತ್ತದೆ. ಇಲ್ಲಿರುವ ದೇವಾಲಯದ ಪೂಜಾರಿಗಳು ಈ ದೇವಾಲಯಗಳಲ್ಲಿ ಈ ಪೂಜೆಗಳನ್ನು ಮಾಡಬಹುದು ಮತ್ತು ಅವರ ಮೂಲಕ ಪ್ರಮುಖ ಪರಿಹಾರವನ್ನು ಸಾಧಿಸಲು ನಿಮಗೆ ಸಹಾಯವಾಗಬಹುದು. ಒಂದು ತ್ರಯಂಬಕೇಶ್ವರ, ಮತ್ತೊಂದು ಕಾಳಹಸ್ತಿ. ಹಾಗೆಯೇ ಕೆಲವು ಶಕ್ತಿಯುತ ಮಂತ್ರಗಳನ್ನು ಕೂಡ ಪಠಿಸಿದರೆ ಒಳ್ಳೆಯದು. ಕಾಳಸರ್ಪ ದೋಷದಿಂದ ಪ್ರಭಾವಿತರಾದವರು ಮಹಾಮೃತ್ಯುಂಜಯ ಮಂತ್ರ ಅಂದರೆ ಶಿವಮಂತ್ರ, ಶ್ರೀ ಸರ್ಪ ಸೂಕ್ತ ಮಂತ್ರ, ವಿಷ್ಣು ಪಂಚಾಕ್ಷರಿ ಮಂತ್ರ ಮತ್ತು ಸರ್ಪ ಮಂತ್ರ ಸೇರಿದಂತೆ ಮಂತ್ರಗಳನ್ನು ಪಠಿಸಬಹುದು. ಹಾಗೆಯೇ ಧ್ಯಾನ ಮಾಡುವುದು ಕೂಡ ಒಳ್ಳೆಯದು. ಕಾಳಸರ್ಪ ದೋಷ ಸಂಭವಿಸುವ ಸಮಯದಲ್ಲಿ ಮೊದಲ 5ನೇ 9ನೇ ಮನೆಗಳ ಅಧಿಪತಿಗಳು ದುಷ್ಟ ಮನೆಗಳನ್ನು ಆಳ್ವಿಕೆ ಮಾಡದಿದ್ದರೆ ನೀವು ವಿಶೇಷ ಪೂಜೆ ಮತ್ತು ಪೂಜೆಯೊಂದಿಗೆ ಅವರನ್ನು ಬಲಪಡಿಸಬೇಕು. ಅವರ ಆಶೀರ್ವಾದವನ್ನು ಗೆಲ್ಲುವ ಮೂಲಕ ಕಠಿಣ ಚಟುವಟಿಕೆಗಳೆಂದರೆ ರಾಮೇಶ್ವರಂಗೆ ತೀರ್ಥಯಾತ್ರೆ ಮತ್ತು ಅಲ್ಲಿನ ನೀರಿನಲ್ಲಿ ಪವಿತ್ರ ಸ್ನಾನ, ಪೂರ್ವಜರ ಪೂಜೆಯನ್ನು ಮಾಡುವುದು ಮತ್ತು ನೈವೇದ್ಯಗಳ ಮೂಲಕ ಅವರನ್ನು ಸಂತೋಷಪಡಿಸುವುದು ಮತ್ತು ಅಗತ್ಯ ಇರುವವರಿಗೆ ದಾನವಾಗಿ ಆಹಾರವನ್ನು ಕೊಡುವುದು. ಹಾಗೆಯೇ ದಾನ ಮಾಡುವಂಥದ್ದು ಮತ್ತು ದಾನ ಮಾಡುವಂಥದ್ದು. ಹಾಗೆಯೇ ಸರ್ಪರಾಜ ಪೂಜೆ ಮಾಡಿ ನೀವು ಖರೀದಿಸಬಹುದಾದ ಗಾತ್ರದ 5 ತಲೆಯ ಸರ್ಪ ಲೋಹ ಅಥವಾ ಬೆಳ್ಳಿಯ ಚಿತ್ರವನ್ನು ಖರೀದಿಸಿ ಮತ್ತು ಅದನ್ನು ನಿಮ್ಮ ಮನೆಯ ಬಲಿಪೀಠದಲ್ಲಿ ಸ್ಥಾಪಿಸಿ. ಇದನ್ನು ಅಕ್ಕಿಯ ಮೇಲೆ ಇರಿಸಿ ದೇವರನ್ನು ಮೆಚ್ಚಿಸಲು ಅರಿಶಿಣದ ಲೇಪವನ್ನು ಸಹ ಅರ್ಪಿಸಿ. ಹಾವು ಅಥವಾ ಸರೀಸೃಪಗಳನ್ನು ನೋಯಿಸುವುದನ್ನು ಎಂದಿಗೂ ಮಾಡಬೇಡಿ. ಅಂದರೆ ನಾಗದೇವರಿಗೆ ಒಂದು ಹಿಂಗಾರ
ಇಷ್ಟವಾದಂಥದ್ದು, ಮತ್ತೊಂದು ಅರಿಶಿಣ, ಅದು ಎರಡೂ ಅವರಿಗೆ ಇಷ್ಟವಾದಂಥದ್ದು. ಒಂದು ವೇಳೆ ನಿಮಗೆ ಮನೆಯಲ್ಲಿ ಮಾಡಲಿಕ್ಕೆ ಆಗದಿದ್ದರೆ ಪೂಜೆನ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು, ಅದು ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಮಾಡ್ಬೋದು. ಅಥವಾ ನೀವು ಈ ಥರ ದೋಷ ಇದ್ದರೆ ಕಾಳಹಸ್ತಿಗೆ ಹೋಗೋದು ಒಳ್ಳೆಯದು, ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಅಥವಾ ನಿಮಗೆ ಎಲ್ಲ ಆಗುತ್ತೆ, ಒಂದು ನಾಗನ ಏನು ಸನ್ನಿಧಿ ಇರುತ್ತೆ, ಪವಿತ್ರವಾದಂಥ ನಾಗನ ಸನ್ನಿಧಿ, ಅಲ್ಲಿ ಕೂಡ ಮಾಡಬಹುದು. ನಾವು ಮನೆಗಿಂತ ಅಲ್ಲಿ ಆ ಥರ ಮಾಡಿದರೆ ಒಳ್ಳೆಯದು. ಹಾಗೆಯೇ ಬೆಳ್ಳಿಯ ಉಂಗುರದಲ್ಲಿ ಅಳವಡಿಸಲಾದ, ಅಂದರೆ ಬೆಳ್ಳಿಯ ಉಂಗುರದಲ್ಲಿ ಈ ಥರ ಏನಾದರೂ ನಿಮಗೆ ಕಾಳ ಸರ್ಪ ದೋಷ ಇದ್ದರೆ ಈ ಥರ ಎಲ್ಲ ಪರಿಹಾರವನ್ನು ಮಾಡ್ಬೋದು. ಮಂತ್ರ ನಾನು ಈಗಾಗಲೇ ಹೇಳಿದ್ದೇನೆ, ಪ್ರತಿಯೊಂದನ್ನು ನೆನಪಿಟ್ಟುಕೊಂಡು ಅದಕ್ಕೆ ಏನಾದರೂ ನಿಮ್ಮ ಜಾತಕದಲ್ಲಿ ಈ ಥರ ಇದ್ದರೆ ಅದನ್ನು ಮಾಡಿ. ಮತ್ತು ಬೆಳ್ಳಿಯ ಉಂಗುರದಲ್ಲಿ ಅಳವಡಿಸಲಾದ ಗೋಮೇಧ ಅಥವಾ ಬೆಕ್ಕಿನ ಕಣ್ಣಿನ ರತ್ನ ಅಂತ ಬರುತ್ತೆ, ಗೋಮೇಧ ಅಂತ ಕರೀತಾರೆ. ಅದನ್ನು ಬೆಳ್ಳಿಯ ಉಂಗುರದಲ್ಲಿ ಧರಿಸುವುದು ಕಾಳ ಸರ್ಪದೋಷಕ್ಕೆ ಸುಲಭವಾದ ಪರಿಹಾರಗಳಲ್ಲಿ ಒಂದಾಗಿದೆ. ಈ ಉಂಗುರವನ್ನು ಮಧ್ಯದ ಬೆರಳಿಗೆ ಧರಿಸಬೇಕು. ಮಧ್ಯದ ಬೆರಳಿಗೆ, ಎಲ್ಲೆಲ್ಲಿ ಧರಿಸುವುದಲ್ಲ, ಮಧ್ಯದ ಬೆರಳಿಗೆ ಅದನ್ನು ಬೆಳ್ಳಿಯ ಉಂಗುರದಲ್ಲಿ ಬೆಕ್ಕಿನ ಕಣ್ಣಿನ ರತ್ನ ಅಥವಾ ಗೋಮೇಧ ಅಂತ ಕರೀತಾರೆ, ಆ ಒಂದು ರತ್ನವನ್ನು ಚಿಕ್ಕದಾಗಿರ್ಬೋದು ಅದನ್ನು ಧರಿಸಿದರೆ ಈ ಒಂದು ದೋಷದಿಂದ ಆದಷ್ಟು ಪರಿಹಾರವನ್ನು ಹೊಂದಬಹುದು. ನೋಡಿ, ನಾನೆಲ್ಲ ಹೇಳಿದ್ನಲ್ವ, ಅದನ್ನು ಮಾಡಿ ನೋಡಿ. ಇದು ಗೀತಾ ಅವರು ಕೇಳಿದರು. ಗೀತಾ ಅವರಿಗೆ ಧನ್ಯವಾದಗಳು. ಇಲ್ಲಿ ನಿಮಗೋಸ್ಕರ ನಾನು ಇಲ್ಲಿ ವಿಡಿಯೋನ ಮಾಡಿದ್ದೇನೆ. ನನ್ನೆಲ್ಲ ಪ್ರೀತಿ ವೀಕ್ಷಕರು ಕೂಡ ಇದನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾ ಧನ್ಯವಾದಗಳು.